ಪದಗ್ರಹಣಕ್ಕೆ ಮೊದಲು ಅವಕಾಶವನ್ನ ಮಾಡಿಕೊಡಿ, ಬಹುಮತ ಸಾಬೀತಿಗೆ ನಂತರ ಕಾಲಾವಕಾಶವನ್ನ ಮಾಡಿಕೊಡಿ. ಇದು ವಿಜಯ್ ರಾಜ್ಯಪಾಲರ ಮುಂದಿಟ್ಟಿರುವಂತಹ ಮನವಿ. ಅಗತ್ಯ ಶಾಸಕರ ಬೆಂಬಲ ನನಗಿದೆ ಅನ್ನುವಂತಹ ಮನವಿಯನ್ನು ಕೂಡ ರಾಜ್ಯಪಾಲರಿಗೆ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರ ಬಳಿ ವಿಜಯ್ ಹಕ್ಕು ಮಂಡನೆಗೆ ಮುಂದಾಗ್ತಾ ಇದ್ದಾರೆ. ಪದಗ್ರಹಣಕ್ಕೆ ಅವಕಾಶವನ್ನ ಮೊದಲು ಕೊಡಿ, ಅದಾದ ಮೇಲೆ ಪದಗ್ರಹಣವನ್ನ ಮಾಡಿದ ನಂತರ ಬಹುಮತವನ್ನ ಸಾಬೀತು ಮಾಡೋದಕ್ಕೆ ಅವಕಾಶ ಕೊಡಿ, ಅದು ಕೂಡ ವಿಧಾನಸಭೆಯಲ್ಲಿ ಅನ್ನುವಂತಹದ್ದು ಈಗ ವಿಜಯ್ ಅವರ ವಾದ. ರಾಜ್ಯಪಾಲರು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ ವಿಜಯ್ ತಮ್ಮ ಮುಂದಿನ ಹೋರಾಟವನ್ನು ನಿರ್ಧರಿಸುವುದಕ್ಕೆ ಮುಂದಾಗ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಮೂಲಕ ತಮಿಳುನಾಡಿನಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ಸರ್ಕಾರವನ್ನ ರಚಿಸೋದಕ್ಕೆ ವಿಜಯ್ ಮಾಡ್ತಾ ಇರುವಂತಹ ಸರ್ಕಸ್ಗಳು ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಹಾಗಾದ್ರೆ ಹಕ್ಕು ಮಂಡನೆಯ ವಿಚಾರದಲ್ಲಿ ರಾಜ್ಯಪಾಲರು ಈಗೇನು ಮಾಡ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ನಿನ್ನೆಯೂ ಕೂಡ 3 ಗಂಟೆಯ ಸುಮಾರಿಗೆ ವಿಜಯ್ ರಾಜ್ಯಪಾಲರನ್ನ ಭೇಟಿ ಮಾಡಿ ಹಕ್ಕು ಮಂಡನೆಯನ್ನು ಮಾಡೋದಕ್ಕೆ ಮುಂದಾಗಿದ್ರು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಈಗ ರಾಜ್ಯಪಾಲರು ಏನು ಮಾಡಬಹುದು ಅಂತ ಹೇಳಿ? ಪ್ರೇಮ್, ಸದ್ಯಕ್ಕೆ ಬಹಳ ದೊಡ್ಡ ಮಟ್ಟದ ಕುತೂಹಲ ತಮಿಳುನಾಡಿನ ರಾಜಕೀಯ ಮೂಡಿಸಿದೆ ಅಂತ ಹೇಳ್ಬೋದು. ಈಗ ವಿಜಯ್ ಅವರು ಈಗಾಗಲೇ ರಾಜ್ಯಪಾಲ ಅರ್ಲೇಕರ್ ಅವರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆ ನಡೀತಾ ಇದೆ, ಅವ್ರನ್ನ ಮನವೊಲಿಕೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯಪಾಲರು ನಿನ್ನೆ ಸ್ಪಷ್ಟವಾಗಿ ತೀರ್ಮಾನ ಮಾಡಿದ್ದಾರೆ, ನಿಮ್ಮ ಬಳಿ 118 ಶಾಸಕರ ಬಲ ಇರಬೇಕು, ಜೊತೆಗೆ ಯಾವೆಲ್ಲ ಪಕ್ಷಗಳು ನಿಮಗೆ ಬೆಂಬಲ ಕೊಡ್ತಾ ಇದ್ದಾವೋ ಆ ಪಕ್ಷಗಳಿಂದ ರಿಟರ್ನ್ ಲಿಖಿತವಾದಂತಹ ನನಗೆ ಪತ್ರ ಬೇಕು ಅನ್ನುವಂಥ ತಾಕೀತನ್ನು ಮಾಡಿದರು. ಆದರೆ ವಿಜಯ್ ಬಳಿ ಕಾಂಗ್ರೆಸ್ ಬಿಟ್ಟರೆ ಇನ್ಯಾವ ಪಕ್ಷಗಳು ಕೂಡ ನಾವು ಸಪೋರ್ಟ್ ಕೊಡ್ತೀವಿ ಅನ್ನುವಂಥ ಲಿಖಿತ ಪತ್ರವನ್ನು ಕೊಟ್ಟಿಲ್ಲ. ಆದರೂ ಕೂಡ ವಿಜಯ್ ಅವರು ವಿಶ್ವಾಸದಲ್ಲಿರುವಂಥದ್ದು ಏನಂದರೆ, ನೀವು ವಿಶ್ವಾಸಮತ ಯಾಚನೆಗೆ ಅವಕಾಶ ಮಾಡಿಕೊಟ್ರೆ ನಾನು ಫ್ಲೋರ್ ಆಫ್ ದ ಟೆಸ್ಟ್ನಲ್ಲಿ ವಿಶ್ವಾಸಮತ ಯಾಚನೆ ಸಕ್ಸಸ್ ಮಾಡ್ತೇನೆ, ಬಹುಮತ ಸಾಬೀತು ಮಾಡ್ತೇವೆ, ನೀವು ಅವಕಾಶ ಕೊಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಒಂದು ಆಪ್ಷನನ್ನು ಇಟ್ಕೊಂಡು ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿರೋದು. ಏನು ಆಪ್ಷನು? ಅವ್ರ ಮುಂದೆ ಕೋರ್ಟ್ಗೆ ಕೂಡ ಹೋಗುವ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ರಾಜ್ಯಪಾಲರನ್ನ 2ನೇ ಬಾರಿ ಭೇಟಿ ಮಾಡಿ ಅವಕಾಶವನ್ನ ಕೇಳ್ತಾ ಇದ್ದಾರೆ, ಮತ್ತೊಮ್ಮೆ ಹಕ್ಕು ಮಂಡನೆಯನ್ನ ಕೇಳ್ತಾ ಇದ್ದಾರೆ. ರಾಜ್ಯಪಾಲರು ಏನು ಹೇಳ್ತಾರೆ ಈಗ ಕಾದು ನೋಡಬೇಕು. ನಿನ್ನೆ ನಿರಾಕರಿಸಿದಂತಹ ರಾಜ್ಯಪಾಲರು ನಿನ್ನೆ ಇದೇ ಹೇಳಿಕೆಯನ್ನ, ಇದೇ ವಿಶ್ವಾಸವನ್ನ ವಿಜಯ್ ಅವರು ವ್ಯಕ್ತಪಡಿಸಿದ್ರು ರಾಜ್ಯಪಾಲರ ಮುಂದೆ. ನಿನ್ನೆ ರಾಜ್ಯಪಾಲರು ಅನುಮತಿ ಕೊಡೋದಕ್ಕೆ, ಬಹುಮತ ಸಾಬೀತು ಮಾಡೋದಕ್ಕೆ ಅನುಮತಿ ಕೊಡೋದಕ್ಕೆ ಒಪ್ಕೊಳ್ಳಿಲ್ಲ, ನಿರಾಕರಿಸಿದ್ರು. ಇವತ್ತು ಅದೇ ಹೇಳಿಕೆಯನ್ನ ನೋಡ್ಕೊಂಡು ಏನು ಹೇಳ್ತಾರೆ ಅಂತ ಕಾದು ನೋಡಬೇಕು. ರಾಜ್ಯಪಾಲರ ನಡೆ ಏನಿರುತ್ತೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಕುತೂಹಲ ಮೂಡಿಸಿದೆ. ಆದರೆ ರಾಜ್ಯಪಾಲರು ಏನು ತೀರ್ಮಾನ ತೆಗೆದುಕೋಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಕಾನೂನು ಸಲಹೆಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ರಾಜ್ಯಪಾಲರು ಒಪ್ಕೊಳ್ಳಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಸದ್ಯಕ್ಕೆ ಯಾವ ಸ್ಪಷ್ಟತೆಯನ್ನು ಕೂಡ ಇನ್ನೂ ಸಿಕ್ಕಿಲ್ಲ. ಆದರೆ ರಾಜ್ಯಪಾಲರ ನಡೆ ಏನಿರುತ್ತೆ, ರಾಜ್ಯಪಾಲರ ತೀರ್ಮಾನ ಏನಿರುತ್ತೆ ಅದ್ರ ಮೇಲೆ ವಿಜಯ್ ಅವರು ಮುಂದೆ ಏನು ಮಾಡಬೇಕು ಅನ್ನುವಂಥ ತೀರ್ಮಾನ ಕೂಡ ಮಾಡ್ತಾರೆ. ಈಗಾಗಲೇ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘವಿ ಅವ್ರ ಜೊತೆ ವಿಜಯ್ ಅವರು ಚರ್ಚೆ ಮಾಡಿದ್ದಾರೆ, ಮುಂದೆ ಏನು ಮಾಡಬೇಕು ಅಂತ. ಅಂದರೆ ಅವರಿಂದ ಕಾನೂನು ಸಲಹೆಯನ್ನು ವಿಜಯ್ ಅವರು ತೆಗೆದುಕೊಂಡಿದ್ದಾರೆ, ಮುಂದೆ ಏನು ಮಾಡಬೇಕು ಅಂತ. ಹಾಗಾಗಿ ಕೋರ್ಟ್ಗೆ ಮೊರೆ ಹೋಗಬೇಕು ಅನ್ನುವಂಥ ಚಿಂತನೆಯಲ್ಲೂ ಕೂಡ ಇದ್ದಾರೆ, ಯಾವಾಗ ರಾಜ್ಯಪಾಲರು ಅನುಮತಿ ಕೊಡದೇ ಇದ್ದಾಗ. ಆ ಹಿನ್ನೆಲೆಯಲ್ಲಿ ಆ ಅವಕಾಶವನ್ನು ಕೂಡ ವಿಜಯ್ ಅವರು ಮುಕ್ತವಾಗಿ ಇಟ್ಕೊಂಡಿದ್ದಾರೆ. ಸದ್ಯಕ್ಕೆ ರಾಜ್ಯಪಾಲರು ಏನು ಹೇಳ್ತಾರೆ ಅನ್ನುವಂಥದ್ದು ಕುತೂಹಲ, ಅದಕ್ಕಿನ್ನೂ ಕೂಡ ಸ್ಪಷ್ಟತೆ ಸಿಗಬೇಕಾಗಿದೆ. ಪ್ರೇಮ್.